ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಬೆಳಗ್ಗೆ ಎದ್ದು ಅಕ್ಕಿ ಖಾಲಿ ಆಗಿಬಿಟ್ಟಿತ್ತು, ಏನು ತಿಂಡಿ ಮಾಡೋದು ಅಂದ್ಬಿಟ್ಟು ಒಂದು ಸ್ವಲ್ಪ ರವೆ ಇತ್ತು. ನನ್ನ ಮಗಂಗೆ ಉಪ್ಪಿಟ್ಟು ಮಾಡಿದ್ರೆ ಆಗಲ್ಲ, ಅದಕ್ಕೆ ರವೆ ಎಲ್ಲ ಕಲಸಿ ಅದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಚ್ಬಿಟ್ಟು ಅದಕ್ಕೆ ಕಲಸಿಟ್ಟಿದ್ದೀನಿ ರವೆ ಕಲಸ್ಬಿಟ್ಟು ಚಟ್ನಿ ಮಾಡಿದೆ. ಚಟ್ನಿ ಎಲ್ಲ ಮಾಡಿ ರವೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅಕ್ಕಿ ಇರಲಿಲ್ವಲ್ಲ ಬೆಳಗ್ಗೆನೇ, ಅದಕ್ಕೇ ಸ್ವಲ್ಪ ತಿಂಡಿಗೆ ರವೆ ರೊಟ್ಟಿ ಮಾಡಿಬಿಡೋಣ ಅಂತ. ಉಪ್ಪಿಟ್ಟು ಮಾಡಿದ್ರೆ ತಿನ್ನಲ್ಲ ಅವನು, ನನಗೂ ಆಗಲ್ಲ ಉಪ್ಪಿಟ್ಟು ಮಾಡಿದ್ರೆ, ನಾನು ಸ್ವಲ್ಪ ತಿನ್ನಲ್ಲ ಉಪ್ಪಿಟ್ಟು. ಅದೆಲ್ಲ ಉಪ್ಪಿಟ್ಟು ಅವಲಕ್ಕಿ ಆದರೆ ಸ್ವಲ್ಪ ನನಗೂ ಆಗಲ್ಲ. ಅವನು ಅವಲಕ್ಕಿ ಆದರೆ ತಿಂತಾನೆ, ಉಪ್ಪಿಟ್ಟಾದರೆ ತಿನ್ನಲ್ಲ. ಅದಕ್ಕೇ ರವೆ ಸುಮ್ಮನೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ರವೆ ರೊಟ್ಟಿ ಏನಾದರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ರವೆ ರೊಟ್ಟಿ ಮಾಡ್ತಾಯಿರೋದು, ನಾನು ಯಾವತ್ತೂ ಮಾಡಿರಲಿಲ್ಲ, ಇವತ್ತು ಮಾಡಿದ್ದೀನಿ. ಈ ಥರ ಮಾಡಿದ್ದೀನಿ ರವೆ ರೊಟ್ಟಿ. ಮತ್ತು ಇದಕ್ಕೆ ಕಡಲೆಬೀಜ, ಕಡಲೆ ಮತ್ತು ಎಲ್ಲ ಬೆಚ್ಚು ಎಲ್ಲ ಹುರಿದ್ಬಿಟ್ಟು ಮಾಡಿರೋದು ನಾನು. ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಮಾಡಿರೋದು. ಬೆಳ್ಳುಳ್ಳಿನೂ ಸಹ ನಾನು ಬೆಚ್ಚಗೆ ಮಾಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಈ ಥರ ಎಲ್ಲ ಹುರಿದ್ಬಿಟ್ಟು ಚಟ್ನಿ ಮಾಡಿದ್ರೆ. ಅಳಸಲ್ಲ ಇದು ಬೇಗ, ಅಂದರೆ ಕೆಡಲ್ಲ ಬೇಗ, ಅಂದರೆ ಅಳಸೋದಿಲ್ಲ, ಏನೂ ಇಲ್ಲ. ನೋಡಿ ಈ ಥರ ಮಾಡಿದ್ದೀನಿ ರವೆ ರೊಟ್ಟಿ. ನಾನು ಫಸ್ಟ್ ಟೈಮ್ ಮಾಡಿರೋದು. ನನಗೆ ಸಖತ್ ಖುಷಿ ಆಗ್ತೈತೆ. ನನಗೆ ಬರುತ್ತಾ ಹೆಂಗೋ ಅಂದ್ಬಿಟ್ಟು ನಾನು ಮಾಡಿದ್ದು ರವೆ ರೊಟ್ಟಿ ಯಾವತ್ತೂ ಮಾಡೇ ಇರಲಿಲ್ಲ ನಾನು, ಇದು ಫಸ್ಟ್ ಟೈಮು. ಚೆನ್ನಾಗಿ ಮಾಡಿದ್ದೀರಾ? ಈ ಥರ ಬೆಳಗ್ಗೆನೇ ಏನಾದರೂ ಒಂದು ರವೆ ಇದ್ದರೆ ಏನಾದರೂ ಈ ಥರ ಮಾಡ್ಬೋದು. ಅದಕ್ಕೆ ಇವತ್ತು ಮಾಡಿದೆ ನಾನು. ನೋಡಿ ಈ ಥರ ಬಂದೈತೆಲ್ಲ, ತೆಳುವಾಗಿ ಚೆನ್ನಾಗೈತೆ ರವೆ ರೊಟ್ಟಿ. ಚಟ್ನಿಗೆ ಚೆನ್ನಾಗಿರುತ್ತೆ. ಪಲ್ಯ ಏನೂ ಮಾಡಲಿಲ್ಲ, ಪಲ್ಯ ಮಾಡೋಕ್ಕೆ ತರಕಾರಿ ಎಲ್ಲ ಇದಾಗ್ಬಿಟ್ಟಿತ್ತು, ಅದಕ್ಕೆ ಪಲ್ಯ ಮಾಡಲಿಲ್ಲ. ನೋಡಿ ನಾನು ಸೊಪ್ಪು ತಗೊಂಡೆ, ಅರಿವೆ ಸೊಪ್ಪು ತಗೊಂಡೆ, 30 ರೂಪಾಯಿ ಹೇಳಿದ್ರು. ಅದಕ್ಕೆ ಬಸ್ಸಾರು ಮಾಡೋಣ ಅಂದ್ಬಿಟ್ಟು, ಸೊಪ್ಪು ಸಾರು ಮಾಡಿ ಜಾಸ್ತಿ ದಿನ ಆಗಿತ್ತು, ಅದಕ್ಕೆಲ್ಲ ಇಡ್ತಾಯಿದ್ದೀನಿ. ಅರಿವೆ ಸೊಪ್ಪು ಅದು ಕವರಲ್ಲಿ ಕಟ್ಟಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿರಲ್ಲ, ಅದಕ್ಕೆ ಸೋಸ್ಬಿಟ್ಟು ಸಂಜೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಅರಿವೆ ಸೊಪ್ಪೆಲ್ಲ ಸೋಸ್ತಾಯಿದ್ದೀನಿ. ಫ್ರಿಜ್ಜಲ್ಲಿ ತರಕಾರಿ ಇಟ್ಟಿದ್ದೆ, ಎಲ್ಲ ಒಂಥರ ಕೊಳ್ತಂಗೆ ಆಗ್ಬಿಟ್ಟಿತ್ತು. ಅಂದರೆ ಫ್ರಿಜ್ಜಲ್ಲಿ ಬಿಸಿಲಿಗೂ ಸಹ ತರಕಾರಿ ಇರಲ್ಲ, ನಾವು ಅನ್ಕೋಬೋದು ಫ್ರಿಜ್ಜಲ್ಲಿ ಇರುತ್ತೆ ಅಂತ. ನೋಡಿ ಇದು ಹೀರೆಕಾಯಿ ಎಲ್ಲ ತಂದಿದ್ದೆ ಸ್ವಲ್ಪನೇ, ಆದರೂ ನಾನು ಇತ್ತೀಚೆಗೆ ಸ್ವಲ್ಪ ಸಾಂಬಾರು ಮಾಡಲಿಲ್ಲ. ನೋಡಿ ಎಲ್ಲ ಹೆಂಗೆ ಕೊಳ್ತೋದಂಗೆ ಆಗ್ಬಿಟ್ಟು, ಮೂಲಂಗಿ ಎಲ್ಲ ಬಲ್ತಂಗೆ ಆಗ್ಬಿಟ್ಟೈತೆ. ಆ ಫ್ರಿಜ್ಜಲ್ಲೂ ಸಹ ನಾವು ಇಟ್ಟಿದ್ದ ಐಟಮ್ ಇರಲ್ಲ ಸರಿಯಾಗಿ, ಫ್ರಿಜ್ಜು ಅನ್ನೋದು ಅಷ್ಟೇ, ಅದರಲ್ಲೂ ಕೊಳ್ತೋಗ್ಬಿಡುತ್ತೆ. ನಾವೇನಿದ್ರು ತಂದು ಒಂದು 2-3 ದಿವಸ ಸಾರು ಮಾಡಿ ಖಾಲಿ ಮಾಡಿಬಿಡ್ಬೇಕು, ಅಷ್ಟು ಬಿಟ್ಟರೆ. ಅದರಲ್ಲೂ ಜಾಸ್ತಿ ದಿವಸ ಇಟ್ಟರೆ ಇರಲ್ಲ ಫ್ರಿಜ್ಜಲ್ಲೂ ತರಕಾರಿ. ನೋಡಿ ಎಲ್ಲ ಸೊಪ್ಪೆಲ್ಲ ಸೋಸಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಎಲ್ಲ ಸಣ್ಣಗೆ ಹಚ್ಬಿಟ್ಟು ಇಟ್ಟಿದ್ದೀನಿ. ಈ ಥರ ಬಸ್ಸಾರು ಮಾಡಿದ್ರೆ ಚೆನ್ನಾಗಿರ್ತೈತೆ ಅಂತ. ಫ್ರಿಜ್ಜಲ್ಲೇನು ತರಕಾರಿ ಇಲ್ಲ, ಎಲ್ಲ ತೆಗೆದ್ಬಿಟ್ಟೆ ಈಚೆ, ಅದು ಕೊಳ್ತೋಗಿರೋದನ್ನೆಲ್ಲ ತೆಗೆದ್ಬಿಟ್ಟೆ. ಇನ್ನೇನು ತರಕಾರಿ ಇಲ್ಲ, ಅಂದರೆ ಎಷ್ಟು ಬೇಕೋ ಅಷ್ಟು ತಂದು ಮಾಡ್ಕೋಬೇಕು ಅಷ್ಟೇ. ಜಾಸ್ತಿ ದಿನ ಇಟ್ಟರೆ ಅದಿರೋದಿಲ್ಲ. ಅದಕ್ಕೆ ನೋಡಿ ಇವಾಗ ಎಲ್ಲ ತಿಂಡಿ ಎಲ್ಲ ಆಗಿತ್ತಲ್ವ, ತಿಂಡಿ ಎಲ್ಲ ರೆಡಿ ಮಾಡಿ ಅದೆಲ್ಲ ಫ್ರಿಜ್ಜಿಂದ ತರಕಾರಿದೆಲ್ಲ ರೆಡಿ ಮಾಡೋದ್ನಲ್ಲ, ಸ್ವಲ್ಪ ಪಾತ್ರೆ ಇದ್ವು, ಎಲ್ಲ ತೊಳೆದಿಡೋಣ ಅಂತ ತೊಳೆದಿಡ್ತಾಯಿದ್ದೀನಿ. ಅಂದರೆ ನಾನು ಕೆಲಸ ಮುಗಿಸ್ಕೊಂಡು ಬಂದೆ, ನಾನು ತಿಂಡಿ ಮಾಡಿಟ್ಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ಸೊಪ್ಪೆಲ್ಲ ಸೋಸಿ ಎತ್ತಿಟ್ಬಿಟ್ಟು ನೋಡಿ ಪಾತ್ರೆ ತೊಳಿತಾ ಇದ್ದೀನಿ. ನನ್ನ ಮಗ ಅವರೇ ತಿಂಡಿ ತಿಂದಿದ್ದ, ನಾನು ಒಂದು ಸ್ವಲ್ಪ ತಿಂದಿದ್ದೆ. ನಾನು ತಿಂದ್ಬಿಟ್ಟು ಇದೆಲ್ಲ ತೊಳೆದಿಡ್ತಾಯಿದ್ದೀನಿ. ಚೆನ್ನಾಗಿತ್ತು ರವೆ ರೊಟ್ಟಿ, ಸಖತ್ ಇಷ್ಟ ಆಯಿತು ನನಗೆ. ಸ್ವಲ್ಪ ಇದೆಲ್ಲ ಒರೆಸಿಟ್ಬಿಟ್ರೆ, ಅಂದರೆ ನಾನು ಊರಿಗೆ ಹೋಗಿದ್ನಲ್ಲ, ಹಂಗಾಗಿ ಎಲ್ಲ ಸ್ವಲ್ಪ ಹಂಗಂಗೆ ಇತ್ತು. ನೆನ್ನೆ ಭಾನುವಾರ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಆದ್ರೂ ಡೈಲಿ ಒರೆಸ್ತಾನೆ ಇದ್ರೂ ನಮ್ಮ ಮನೇಲಿ ಧೂಳು ಇದ್ದೇ ಇರ್ತೈತೆ. ಧೂಳು ಹೋಗೋದೇ ಇಲ್ಲ, ಸಣ್ಣ ಧೂಳು ಅದು ಶೆಲ್ಫಿನ ಮೇಲೆಲ್ಲ ಹಂಗೆ ಕೂತಿರುತ್ತೆ. ನಾನು ಹಂಗೂ ಪಾತ್ರೆ ಎಲ್ಲ ತೊಳೆದು ಈ ಥರ ಎಲ್ಲ ಒರೆಸಿಟ್ಕೊಂಬಿಡ್ತೀನಿ ಪಾತ್ರೆಗಳು, ಆದರೂ ಧೂಳು ಹೋಗೋದಿಲ್ಲ. ಇದು ಸ್ಟವ್ ಎಲ್ಲ ಸ್ವಲ್ಪ ಕಸರೆ ಆಗಿಬಿಟ್ಟಿತ್ತು, ಅದೆಲ್ಲ ಹಂಗೆ ಕ್ಲೀನ್ ಮಾಡೋಣ ಅಂತ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ಕ್ಲೀನ್ ಮಾಡಿದೆ. ಸ್ಟವ್ ಎಲ್ಲ ಒರೆಸಿ ಈ ಥರ ಒರೆಸಿಟ್ಕೊಂಬಿಟ್ರೆ ಪಾತ್ರೆಗಳು ಚೆನ್ನಾಗಿರ್ತಾವೆ. ಇಲ್ಲಾಂದರೆ ಒಂಥರ ಚುಕ್ಕೆ ಥರ ಆಗ್ಬಿಡುತ್ತಲ್ಲ, ಅದು ಚೆನ್ನಾಗಿರಲ್ಲ. ಅದಕ್ಕೆಲ್ಲ ಒರೆಸಿಟ್ಕೊಂಬಿಡ್ತೀನಿ ನಾನು. ಪಾತ್ರೆದೆಲ್ಲ ಆಯಿತು, ನಾನು ಸ್ವಲ್ಪ ಆಯ್ತು ಅಷ್ಟೇ. ಅದೆಲ್ಲ ಸ್ವಲ್ಪ ತೊಳೆದಿಟ್ರೆ ಸ್ಟವ್ ಎಲ್ಲ ಕ್ಲೀನ್ ಆಯಿತು.
ಸ್ಟೌವಿನ ಕ್ಲೀನ್ ಮಾಡಿಲ್ಲ ಸಾರಿ, ಇದು ಪಾತ್ರೆನೇ ತೊಳಿತಾ ಇದ್ದೀನಿ. ಸ್ಟೌವಿನ ಒಂದು ಸ್ವಲ್ಪ ಸ್ಟೌವನ್ನು ತೊಳ್ಕೊಂಬಿಟ್ರೆ ಮುಗೀತು. ನನಗೆ ಸ್ಟವ್ ಮೇಲೆ ಏನು ಎಣ್ಣೆ ದಿಡ್ಡು ಆಮೇಲೆ ಅದೆಲ್ಲ ಏನೂ ಇರಬಾರ್ದು, ಸ್ಟವ್ ನೀಟಾಗಿರಬೇಕು. ಅದಕ್ಕೆಲ್ಲ ತೊಳ್ಕೊತಾ ಇದ್ದೀನಿ. ಸಂಜೆವರೆಗೂ ಇದ್ದೇ ಇರ್ತೈತಿ. ಹೆಣ್ಮಕ್ಳು ಅಂದಮೇಲೆ ಈ ಥರ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ. ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.